ಈಗ ಪರಿಹಾರ ಕೊಡ್ತೀವಿ ನಾವು. ಮನುಷ್ಯ ಸತ್ತರೆ ಅಥವಾ ಅಂಗವಿಕಲನಾದರೆ ಅವ್ರಿಗೆ ಪರಿಹಾರ ಕೊಡ್ತೀವಿ. ಪರಿಹಾರ ಕೊಡೋದು ದೊಡ್ಡಷ್ಟಕ್ಕೆ ಅಲ್ಲ, ಒಂದು ಸರ್ಕಾರದ ಕೆಲಸ ಅಲ್ಲ. ಈ ಸಂಘರ್ಷಣೆ ಆಗಬಾರದು, ಆ ರೀತಿ ತಡೆ ಹಿಡಿತಕ್ಕಂಥ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಾನು ಈಶ್ವರ್ ಖಂಡ್ರೆಯವ್ರಿಗೆ ಹೇಳಿದ್ದೀನಿ, ಅರಣ್ಯ ಸಚಿವರು ಅವರು ಆಸಕ್ತಿ ತಗೊಂಡು ಮಾಡ್ತಾರೆ, ಬಟ್ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ನನಗನ್ನಿಸುತ್ತೆ. ಮಾಡ್ತೀರಿ. ಒಂದು ಅರಣ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಎರಡನೇದು ವನ್ಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅವುಗಳ ಸಂತಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅವರ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮಾನವ, ಈಗ ನಾವು ಘೋಷವಾಕ್ಯ ಹೇಳಿದ್ದೀವಿ ಏನಂತ, ಮಾನವ ವನ್ಯಜೀವಿಗಳು ಸಹಬಾಳ್ವೆಯಿಂದ ಇರಬೇಕು. ಮತ್ತು ಘರ್ಷಣೆ ನಡೀತಲೇ ಇದ್ದರೆ ಸಹಬಾಳ್ವೆ ಎಲ್ಲಿಂದ ಬರ್ತದೆ? ಘರ್ಷಣೆ ನಡೀತಲೇ ಇರ್ತದೆ, ಇನ್ನೂ ಹೆಚ್ಚಾಗುತ್ತಲೇ ಇದೆ. ನಮಗೂ ಹೇಳಿ ಹೇಳಿ ಸಾಕಾಗ್ಬಿಡ್ತದೆ. ಆನೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ, ಚಿರತೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ, ಹುಲಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ ಅಂತ ಭಾಳ ಜನ ಫೋನ್ ಮಾಡ್ತಾರೆ. ಆಮೇಲೆ ಆನೆಗಳ ಕಳ್ತನ ಮಾಡ್ತಕ್ಕಂಥದ್ದು, ಆನೆಗಳ ಹುಲಿಗಳನ್ನು ಸಾಯಿಸ್ತಕ್ಕಂಥದ್ದು, ಇವು ಕೂಡ ಇತ್ತೀಚಿನ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ. ಇವನ್ನೆಲ್ಲ ತಪ್ಪಿಸ್ಬೇಕು. ನೀವು ಅಲ್ಲಿ ಫಾರೆಸ್ಟ್ ಆಫೀಸರ್ಗಳು, ಅಲ್ಲಿ ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವರು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇಂಥವೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮಹದೇಶ್ವರನ ಬೆಟ್ಟದಲ್ಲಿ ಇತ್ತೀಚೆಗೆ ಹುಲಿ ಸತ್ತೋಗಿದೆ. ಆಮೇಲೆ 2 ಹುಲಿಗಳ 6 ಸತ್ತಿದ್ದಾವೆ, 6 ಸತ್ತೋಗಿದ್ದಾವೆ. ನೋಡಿ ಯಾಕೆ ಸತ್ತೋದು? ಕಾರಣ ಏನಪ್ಪ ಅಂತಂದರೆ ಹಸು ಕೊಂದಾಕ್ಬಿಟ್ಟಿತ್ತು, ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು. ಇಂಥವೆಲ್ಲ ನಡೀಬಾರ್ದು. ಹಸು ಸಾಯಿಸ್ಬಿಟ್ಟಿತ್ತಂತೆ ಹುಲಿ, ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡೋದು. ಸೊ ಇಂಥವೆಲ್ಲ ಆಗಬಾರ್ದು. ಇಂಥವೆಲ್ಲ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಯಾರೇ ಹುಲಿ ಸತ್ತರೂ ಕೂಡ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ನಾವು ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಮತ್ತು ಕಾರಣ ಇಲ್ಲದೇ ಯಾವುದು ವನ್ಯ ಪ್ರಾಣಿಗಳನ್ನು ಕೊಲ್ಲಬಾರ್ದಲ್ಲ, ಕೊಂದಾಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕು. ಅದು ಬೇರೆಯವ್ರಿಗೆ ಭಯ, ಹೆದರಿಕೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗಬೇಕು. ಸೊ ಅದು ಮಾಡ್ತಕ್ಕಂಥದ್ದು. ಅದಕ್ಕೆ ಈ ರೈಲ್ವೆ ಬ್ಯಾರಿಕ್ಯಾಡು ಎಷ್ಟು ಜಲ್ದಿ ಮುಗಿಸಿಯಪ್ಪ. ನೋಡಮ್ಮ, ಅವ್ರು ಯಾರು ಅದು ಮಾಡಿ ಮುಗಿಸಿ ಅದನ್ನು ಇಡೀ ಇದಕ್ಕೆ ಫಾರೆಸ್ಟಿಗೆ ಅದನ್ನು ಮಾಡಿ ಮುಗಿಸಿ. ನೀವು ದುಡ್ಡು ಇಲ್ಲ ನಿಮಗೆ, ಇದರಲ್ಲಿ ಪರಿಸರ ಇಲಾಖೆ ಇದರಲ್ಲಿ ಇದೆ ಅಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ. ದುಡ್ಡು ಯಾಕೆ ತಗೊಳ್ಳಲ್ಲ ನೀವು? ಮಾಡಿ ಅದನ್ನು ಮಾಡಿ ನಿಲ್ಲಿಸಿ. ಇದು ಆಗದೆ ಹೋದರೆ ನೋಡಿ, ನಮ್ಮಲ್ಲಿ ಈ ಎಷ್ಟು 40,678.23 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ.
ಅದರಲ್ಲಿ 11,476.68 ಚದರ ಕಿಲೋಮೀಟರ್ ಸುರಕ್ಷಿತ ಪ್ರದೇಶ ಇದೆ. ಸುರಕ್ಷಿತ ಪ್ರದೇಶ ಇದೆ. ಬರೀ ಸುರಕ್ಷಿತ ಪ್ರದೇಶ ಇದೆ, ನಮಗೆ ಇದು ಇಷ್ಟು ಹೇಳ್ಕೊಂಡ್ರೂ ಪ್ರಯೋಜನ ಆಗೋದಿಲ್ಲ. ಪ್ರಾಣಿಗಳು ಸುರಕ್ಷಿತವಾಗಿರಬೇಕು, ಕಾಡು ಅಭಿವೃದ್ಧಿ ಆಗಬೇಕು. ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು. ಫಾರೆಸ್ಟ್ನವರು ಈಗ ನಿಮಗೆಲ್ಲ ಪದಕ ಯಾಕೆ ಕೊಡ್ತೀವಿ ಅಂತಂದರೆ ನೀವೆಲ್ಲ ಇವರೆಲ್ಲ ರಕ್ಷಣೆ ಮಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವರು ಕೂಡ ಪದಕಗಳನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಟ್ಟಾರೆಯಾಗಿ ಅರಣ್ಯ ಪ್ರದೇಶದ ಅಭಿವೃದ್ಧಿ ಮಾಡ್ತಕ್ಕಂಥ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಅರಣ್ಯ ಇಲಾಖೆಯವರು ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಿಮಗೆಲ್ಲ ಇವತ್ತು ಯಾರ್ಯಾರು ಪದಕ ಪಡ್ಕೊಂಡಿದ್ದೀರಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ, ನಿಮ್ಮ ಕುಟುಂಬದವರು ಬಂದಿರಬೇಕು ಇಲ್ಲಿ ಏನೋ ಕಾಣಿಸುತ್ತೆ. ಕುಟುಂಬದವರು ಬಂದಿದ್ದಾರೆ ಅಂತ ಅನಿಸುತ್ತೆ. ಇವ್ರಿಗೆಲ್ಲ ನಾವು ಸನ್ಮಾನ ಮಾಡಿ ಮುಖ್ಯಮಂತ್ರಿಗಳ ಪದಕ ಹೇಗೆ ಪೊಲೀಸ್ನವರಿಗೆ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಹಾಗೆಯೇ ನಿಮಗೂ ಪೊಲೀಸ್ ಮುಖ್ಯಮಂತ್ರಿಗಳ ಪದಕ ಅಂಥೇಳಿ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಉದ್ದೇಶ ನೀವು ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರಿಸ್ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಇದು ಭಾಳ ವರ್ಷಗಳಿಂದ ನಡ್ಕೊ ಬಂದಿರತಕ್ಕಂಥದ್ದು ಇದು. ಮತ್ತು ಇದೇ ಸಂದರ್ಭದಲ್ಲಿ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಅವರಿಗೆಲ್ಲ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ರಿ. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನನೂ ಕೂಡ ಕೊಟ್ಟಿದ್ದೀವಿ. ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗ್ತಕ್ಕಂಥ, ಯಾಕೆ ಎಲ್ಲರಿಗಿಂತ ಹೆಚ್ಚಾಗಿ ಜಾಗೃತಿ ಬರಬೇಕು, ಜನರಲ್ಲಿ ಜಾಗೃತಿ ಬರಬೇಕು, ಯುವಕರಲ್ಲಿ ಜಾಗೃತಿ ಬರಬೇಕು, ಮತ್ತು ಮಕ್ಕಳಲ್ಲಿ ಜಾಗೃತಿ ಬರಬೇಕು. ಅದಕ್ಕೋಸ್ಕರ ಈ ಸಪ್ತಾಹವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಜಾಗೃತಿ ಬರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.